ಇದಕ್ಕಾಗಿ ದ್ರವ ರೂಪದ ಗೊಬ್ಬರ ಹಾಕಬೇಕು ಎಂದು ಅವರು ಹೇಳಿದರು. ಅದಕ್ಕೂ ಮೊದಲು ಬಾಳೆ ಮರಗಳ ಉತ್ತಮ ಬೆಳವಣಿಗೆಗಾಗಿ ಅವರು ನನಗೆ 2 ಔಷಧಿಗಳನ್ನು ನೀಡಿದರು. ಆ ಬೆಳವಣಿಗೆಗೆ ಅಭಿಮಾನ್ ಎಂಬ ದ್ರವ ಮತ್ತು FL77 ಎಂಬ ಇನ್ನೊಂದು ದ್ರವವನ್ನು ನೀಡಿದರು. ಅದನ್ನು ಬಳಸಿದ ನಂತರ ಬಾಳೆ ಮರಗಳು ತುಂಬಾ ದೊಡ್ಡದಾಗಿ ಆರೋಗ್ಯಕರವಾಗಿ ಬೆಳೆಯಲು ಆರಂಭಿಸಿತು. ಅದನ್ನೇ ನಾನು ಈಗ ನಿರಂತರವಾಗಿ ಬಳಸುತ್ತಿದ್ದೇನೆ. ನಾನು ಈ ಅಭಿಮಾನ್ ಔಷಧವನ್ನು ಪ್ರತಿ ಲೀಟರ್ ನೀರಿಗೆ 20 ಮಿಲಿ ಅನುಪಾತದಲ್ಲಿ ಬೆರೆಸಿ ಬೇರುಗಳ ಮೇಲೆ ಹಾಕಿದೆ. ನಂತರ ಗಿಡಗಳ ಮೇಲೆ FL77 ಔಷಧವನ್ನು ಸಿಂಪಡಿಸಿದೆ. ಇದರಿಂದ ಗಿಡಗಳು ಉತ್ತಮವಾಗಿ ಬೆಳೆಯುತ್ತಿದ್ದು ತುಂಬಾ ಉತ್ತಮ ಫಲಿತಾಂಶ ನೀಡುತ್ತಿದೆ. ಪರಿಣಾಮವಾಗಿ ಗಿಡಗಳು ದೊಡ್ಡದಾಗಿ ಬಲವಾಗಿ ಬೆಳೆಯಲು ಆರಂಭಿಸಿತು. ನಮಸ್ಕಾರ, ನಾನು ರತಿನಕುಮಾರ್. ನಾನು ತಂಜಾವೂರು ಜಿಲ್ಲೆಯ ಕೂಡಲೂರು ಗ್ರಾಮದಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಾನು ಅರುಣ್ ಸ್ಪೋರ್ಟ್ಸ್ ವೇರ್ ಎಂಬ ಟೀ ಶರ್ಟ್ ಉತ್ಪಾದನಾ ಕಂಪನಿಯನ್ನು ಸಹ ನಡೆಸುತ್ತೇನೆ. ಈ ಹಳ್ಳಿಯಲ್ಲಿ ನಾನು ಭೂಮಿಯನ್ನು ಸ್ವಚ್ಛಗೊಳಿಸಿದ್ದೇನೆ, ಅದನ್ನು ಸುಧಾರಿಸಿದ್ದೇನೆ. ಅದರಲ್ಲೇ ಬಾಳೆ, ತೇಗ ಮತ್ತು ತೆಂಗಿನ ಮರಗಳನ್ನು ನೆಟ್ಟಿದ್ದೇನೆ. ಇದಲ್ಲಿನ ಮುಖ್ಯ ಬೆಳೆ ಬಾಳೆಯಾಗಿದೆ. ಸಾಮಾನ್ಯವಾಗಿ ಈ ರೀತಿಯ ಭೂಮಿಯನ್ನು ಸುಧಾರಿಸುವುದು ಸುಲಭವಲ್ಲ, ಆದರೆ ನಾನು ಪ್ರಯತ್ನಿಸಿ ಇದನ್ನು ಮಾಡಿದ್ದೇನೆ. ಈ ಭೂಮಿಯಲ್ಲಿ ಬಾಳೆ ಗಿಡಗಳನ್ನು ನೆಟ್ಟ ನಂತರ ಫೇಸ್ಬುಕ್ನಲ್ಲಿ AVKS ಎಂಬ ಸಾವಯವ ಗೊಬ್ಬರ ಕಂಪನಿಯ ಜಾಹೀರಾತನ್ನು ನೋಡಿದೆ. ಅವರನ್ನು ಸಂಪರ್ಕಿಸಿದಾಗ ಅವರು ದ್ರವ ರೂಪದ ಗೊಬ್ಬರ ಹಾಕಬೇಕೆಂದು ಹೇಳಿದರು. ಅದಕ್ಕೂ ಮೊದಲು ಬಾಳೆ ಗಿಡಗಳು ಚೆನ್ನಾಗಿ ಬೆಳೆಯಲು ಅಭಿಮಾನ್ ಮತ್ತು FL77 ಎಂಬ 2 ಔಷಧಿಗಳನ್ನು ನನಗೆ ನೀಡಿದರು. ಅದನ್ನು ಬಳಸಿದ ನಂತರ ಬಾಳೆ ಗಿಡಗಳು ತುಂಬಾ ದೊಡ್ಡದಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆದವು. ಅದನ್ನೇ ನಾನು ಈಗ ನಿರಂತರವಾಗಿ ಬಳಸುತ್ತಿದ್ದೇನೆ. ಈಗ ನಾನು ಇನ್ನೂ 2 ಎಕರೆಗಳಲ್ಲಿ ಬಾಳೆ ಗಿಡಗಳನ್ನು ನೆಟ್ಟಿದ್ದೇನೆ. ಅದರಲ್ಲೂ ಅಭಿಮಾನ್ ಔಷಧಿಯನ್ನು ಬಳಸಿದ್ದೇನೆ. ಇನ್ನು ಮುಂದೆ ಕೂಡ ಅದೇ ಔಷಧಿಯನ್ನು ಖರೀದಿಸಿ ಬಳಸಲು ನಾನು ಯೋಚಿಸುತ್ತಿದ್ದೇನೆ. ಬಾಳೆ ಬೆಳೆ ಮುಗಿದ ನಂತರವೂ ಮತ್ತೆ ಬಳಸುವ ಯೋಜನೆ ಇದೆ. ಈ ಭೂಮಿಯನ್ನು ಸುಧಾರಿಸಿದ ನಂತರ ನಾನು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಹಸುವಿನ ಸಗಣಿ ಮತ್ತು ಮೇಕೆ ಗೊಬ್ಬರವನ್ನು ಮಾತ್ರ ಬಳಸಿ ಕೃಷಿ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಮಾತ್ರ AVKS ಸಾವಯವ ಗೊಬ್ಬರವನ್ನು ಖರೀದಿಸಿ ಬಳಸಲು ಆರಂಭಿಸಿದ್ದೇನೆ. ನಾವು ಅಭಿಮಾನ್ ಔಷಧಿಯನ್ನು ಪ್ರತಿ ಲೀಟರ್ ನೀರಿಗೆ 20 ಮಿಲಿ ಅನುಪಾತದಲ್ಲಿ ಬೆರೆಸಿ ಬೇರುಗಳಿಗೆ ಹಾಕಿದ್ದೇವೆ. ನಂತರ FL77 ಔಷಧಿಯನ್ನು ಗಿಡಗಳಿಗೆ ಸಿಂಪಡಿಸಿದ್ದೇವೆ. ಇದರಿಂದ ಬೇರುಗಳು ತುಂಬಾ ದೊಡ್ಡದಾಗಿ ಬೆಳೆಯಲು ಆರಂಭಿಸಿತು. ಪರಿಣಾಮ ತಕ್ಷಣವೇ ಗೋಚರಿಸಿತು. ಬೇರುಗಳು ದೊಡ್ಡದಾದವು. ಬೇರುಗಳಿಗೆ ಹಾಕಿದ ಔಷಧಿಯ ಪರಿಣಾಮ ಕೆಲವು ದಿನಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದುದರಿಂದ ನಾವು ಈಗ ಅದನ್ನು ಮುಂದುವರಿಸುತ್ತಿದ್ದೇವೆ. ಈ ಬಾಳೆ ಗಿಡಗಳಿಗೆ ಬಳಸಿದ FL77 ಔಷಧವು ನಿಜವಾಗಿಯೂ ಉತ್ತಮವಾಗಿದೆ. ನಾವು ಸಿಂಪಡಿಸಿದ ನಂತರ ಬೇರುಗಳು ದೊಡ್ಡದಾದವು, ಹೂವುಗಳು ದಟ್ಟವಾದವು. ಇದು ಉತ್ತಮ ಔಷಧವಾಗಿದೆ. ಈಗ ಈ 2000 ಬಾಳೆ ಗಿಡಗಳಿಗೆ ಇದನ್ನೇ ಬಳಸಲು ನಾವು ಯೋಜಿಸುತ್ತಿದ್ದೇವೆ. ಮೊದಲು ಕೆಲವು ಗಿಡಗಳು ಕೊಳೆತಿದ್ದವು. ನಂತರ ನಾವು ಈ ಔಷಧವನ್ನು ಬಳಸಿದ್ದೇವೆ. ಈಗ ಅವು ತುಂಬಾ ಆರೋಗ್ಯಕರವಾಗಿ ಬೆಳೆಯುತ್ತಿವೆ. ಹಣ್ಣುಗಳು ಉತ್ತಮ ಪ್ರಮಾಣದಲ್ಲಿ ಲಭ್ಯವಾಗುತ್ತಿವೆ. ಈಗ ನಾವು ಈ ಔಷಧವನ್ನು ಮುಂದುವರಿಸುತ್ತಿದ್ದೇವೆ.